ಫ್ರೆಂಡ್ಸ್, ಮುಳ್ಳು ಸೌತೆ ಪದಾರ್ಥ ಕೊಂಕಣಿಯಲ್ಲಿ ತೌಶ ಉಳ್ಳಾಲು ಮಾಡುವ ವಿಧಾನವನ್ನು ತಿಳಿಸ್ತೇನೆ. ಮುಳ್ಳು ಸೌತೆಯ ಪದಾರ್ಥವನ್ನು ಮಾಡುವ ವಿಧಾನವನ್ನು ಈಗ ತಿಳಿಸ್ತೇನೆ. ನಾನು ಒಂದು ಮುಳ್ಳು ಸೌತೆಯನ್ನು ಕೊಚ್ಚಿಟ್ಟಿದ್ದೇನೆ. ಇದು ಮುಳ್ಳು ಸೌತೆ ಈ ಥರ ಸಿಪ್ಪೆ ತೆಗೆದು ಬೀಜ ಎಲ್ಲ ತೆಗೆದು ಈ ಥರ ಕೊಚ್ಚಿಟ್ಟಿದ್ದೇನೆ. ಮತ್ತು ಇಷ್ಟು ತೆಂಗಿನ ತುರಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಮೆಣಸು ಮತ್ತು ಶುಂಠಿ. ಈ ಮೆಣಸು ಖಾರ ಇದ್ದ ಕಾರಣ ನಾನು 2 ಚಿಕ್ಕ ತಗೊಂಡಿದ್ದೇನೆ. ಸಪೋಸ್ ಖಾರ ಕಮ್ಮಿ ಇದ್ದರೆ ಸ್ವಲ್ಪ ಜಾಸ್ತಿ ತಗೊಳ್ಬೋದು. ಮತ್ತು ಇದು ಹುಳಿಯ ನೀರು ಮಾಡಿ ಇಟ್ಕೊಂಡಿದ್ದೇನೆ ಮತ್ತು 1 ಮೆಣಸು. ಇಷ್ಟು ಈಗ ರೆಡಿ ಮಾಡಿದ್ದೇನೆ. ಈಗ ಈ ಕೊಚ್ಚಿಟ್ಟ ಈ ಮುಳ್ಳು ಸೌತೆ ಪೀಸಿಗೆ ಈ ಕಾಯಿ ಮೆಣಸು ಮತ್ತು ಶುಂಠಿ ಮತ್ತು ಉಪ್ಪು, ಕಾಯಿ ಮೆಣಸು ಕಟ್ ಮಾಡೋದು ಈ ಥರ ಕಟ್ ಮಾಡಿ ಆಲ್ರೆಡಿ ಬೆರೆಸಿದ್ದೇನೆ. ಇದರಲ್ಲಿ ನೋಡಿ, ಕಾಯಿ ಮೆಣಸು ಈ ಥರ ಕಟ್ ಮಾಡಿ, ಅದೇ ಥರ ಶುಂಠಿಯನ್ನು ಕೂಡ ಚಿಕ್ಕ ಚಿಕ್ಕ ಕಟ್ ಮಾಡಿ, ಈ ಉಪ್ಪು ಎಲ್ಲ ಸೇರಿಸಿ ಮಿಕ್ಸ್ ಮಾಡಿ ಇಟ್ಟಿದ್ದೇನೆ. ಹೀಗೆ ಸರಿ ಮಿಕ್ಸ್ ಮಾಡಿ ಇಟ್ಟಬೇಕು. ಆಮೇಲೆ ತೆಂಗಿನ ತುರಿಗೆ ಇದು ಮತ್ತು ಹುಳಿ ನೀರು ಹಾಕಿ ನಾನು ಸಾಧಾರಣ ನಯ ಅಲ್ಲ, ತರಿಯೂ ಅಲ್ಲ, ಅದರ ನಡುವೆ ಒಂದು ಮಸಾಲ ಮಾಡಿ ತರ್ತೇನೆ. ಈ ಥರ ಮಸಾಲ ಕಡೆದು ಇದು ತರಿಯಾಗಿ ತರಿಯೂ ಬೇಡ, ನಯಸು ಬೇಡ, ಇಷ್ಟು ಮಸಾಲೆ ಬೇಕು. ಜಾಸ್ತಿ ನೀರು ಹಾಕಲಿಕ್ಕೆ ಹೋಗಬೇಡಿ. ಇದನ್ನು ತೆಗೆದಿಟ್ಟ ತೆಂಗಿನ ತುರಿ, ಸ್ವಲ್ಪ ಹುಳಿ ಮತ್ತು 1 ಮೆಣಸು ಹಾಕಿ ನಾನೀಗ ಕಡ್ದದ್ದು. ಅಂದರೆ ಆಲ್ರೆಡಿ ಮೆಣಸು ಇಲ್ಲಿ ಮಿಕ್ಸ್ ಮಾಡಿದ್ದೇನೆ, ಉಪ್ಪು ಮಿಕ್ಸ್ ಮಾಡಿದ್ದೇನೆ. ಇನ್ನು ತೊಳೆದು ನೀರು ಹಾಕೋದು ಬೇಡ, ಇದೇ ಥರ ಇಲ್ಲ, ಯಾಕೆಂದರೆ ಅದು ಸೌತೆ ನೀರು ಬಿಡ್ತದೆ. ಈ ಥರ ಮಾಡಿದರೆ ಸಾಕು. ಸಡನ್ ಯಾರಾದರೂ ನೆಂಟರು ಅತಿಥಿಗಳು ಮನೆಗೆ ಬಂದಾಗ ಪದಾರ್ಥ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಇದು ನೋಡಿ ಆಯಿತು, ಇಷ್ಟು ಮಾಡಿದರೆ ಆಯಿತು. ಪದಾರ್ಥ ರೆಡಿ. ಇದು ದಿಢೀರಾಗಿ ಪದಾರ್ಥ ಮಾಡಲಿಕ್ಕೆ ಸುಲಭವಾದ ವಿಧಾನ ಕೂಡ. ಅಂದರೆ ಕೂಡಲೇ ಮಾಡಬೇಕು, ಜಾಸ್ತಿ ಇಟ್ಟರೆ ಹಾಳಾಗ್ತದೆ. ಫ್ರೆಶ್ ಆಗಿ ಮಾಡಿ ಈ ಥರ ಬಡಿಸಿದರೆ ತುಂಬ ಟೇಸ್ಟಾಗಿರ್ತದೆ. ಇದಕ್ಕೆ ಕೊಂಕಣಿಯಲ್ಲಿ ತೌಶ ಉಳ್ಳಾಲು ಅಂತ ಹೇಳ್ತಾರೆ. ಹೆಚ್ಚಾಗಿ ಫಂಕ್ಷನ್ಗಳಲ್ಲಿ, ಈ ದೇವಸ್ಥಾನದಲ್ಲೆಲ್ಲ ಮಾಡ್ತಾರೆ ಇದೇ ಥರದ್ದು. ತೌಶ ಉಳ್ಳಾಲು ರೆಡಿ.